ಈಗ ಇಡಿ ರಾಬರ್ಟ್ ವಾಡ್ರಾಗೆ ಮತ್ತೊಮ್ಮೆ ಸಮನ್ಸ್ ನೀಡಿದೆ. ಶಾಕ್ ಕೊಟ್ಟಿರುವಂತಹ ಇಡಿ ಈಗ ರಾಬರ್ಟ್ ವಾಡ್ರಾಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟಿದೆ. ಇಡಿ ಕೊಟ್ಟಿರುವಂತಹ ಎರಡನೇ ನೋಟಿಸ್. ವಿಚಾರಣೆಗೆ ಈಗ ವಾಡ್ರಾ ಹಾಜರಾಗ್ತಾ ಇದ್ದಾರೆ. ದೆಹಲಿ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ 2018-19 ಕೂಡ ಈಗಾಗಲೇ ವಾಡ್ರಾ ಅವರ ಒಂದು ವಿಚಾರಣೆಯನ್ನ ಇಡಿ ನಡೆಸಿತ್ತು. ಸಮನ್ಸ್ ಕೊಟ್ಟಿತ್ತು. 2019 ಕೂಡ ಹೋಗಿ ವಿಚಾರಣೆಯನ್ನ ಎದುರಿಸಿದ್ರು. ಈಗ ಮತ್ತೆ ವಾಡ್ರಾ ಅವರಿಗೆ ಈ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ವಿಚಾರಣೆಗೆ ಹಾಜರಾಗಿದ್ದಾರೆ. ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಭೂ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆ ನಡೆಸ್ತಾ ಇದೆ. ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾಡ್ರಾ ಗುರುಗ್ರಾಮದಲ್ಲಿ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂತಹ ಒಂದು ಆರೋಪ. ಸುಮಾರು ಒಂದು 7.5 ಕೋಟಿಯಷ್ಟು ಮೌಲ್ಯದ ಭೂಮಿ ಅದನ್ನು ಖರೀದಿ ಮಾಡಿ 58 ಕೋಟಿಗೆ ಮಾರಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಭೂ ಅಕ್ರಮ ನಡೆದಿದೆ ಅನ್ನುವಂಥದ್ದು ಇವ್ರ ಮೇಲೆ ಪ್ರಮುಖವಾಗಿರುವಂತಹ ಆರೋಪ. ಈ ಸಂಬಂಧ ಉದ್ಯಮಿ ರಾಬರ್ಟ್ ವಾಡ್ರಾಗೆ ಸಮನ್ಸ್ ಕೊಟ್ಟಿತ್ತು ಇಡಿ. ಅದರಂತೆ ಇವತ್ತು ಏಪ್ರಿಲ್ 8ನೇ ತಾರೀಕೇನೆ ವಾಡ್ರಾ ಬರಬೇಕಿತ್ತು ಮೊದಲು. ಈಗ 2ನೇ ಬಾರಿ ಮತ್ತೆ ಕರೆದಿದ್ದಾರೆ. ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ. ವಿಚಾರಣೆಗೂ ಮುಂಚೆ ವಾಡ್ರಾ ಕೂಡ ಮಾತಾಡಿದ್ದಾರೆ ಮಾಧ್ಯಮದ ಜೊತೆಗೆ. ಏನು ಹೇಳ್ತಾರೆ ನೋಡೋಣ. लोगों के हित में मैं बोलूंगा, जब भी जनता की आवाज बुलंद करूंगा ये लोग दबाएंगे और मीडिया और ये लोग एजेंसियों का दुरुपयोग करेंगे। बिल्कुल मुझे किसी चीज के लिए छुपाने की जरूरत नहीं है और मैं हमेशा जितने भी सवाल पूछेंगे हमेशा जवाब देता हूँ और देता रहूंगा। ठीक है।